ಸಮಾನತೆ ಸಮಾಜದ ಬಗ್ಗೆ ಮಾತನಾಡುವ ಚೇತನ್ ಅವರಿಗೆ ಒಂದೇ ಮಾತರಂ ಕೆಲ ಧರ್ಮದವರಿಗೆ ಅಫೆಂಡ್ ಆಗುತ್ತೆ ಅನ್ನೋ ವಾದದ ಬಗ್ಗೆ ನಿಲುವೇನು ಅಂತ ನೋಡಿ. ಅದರಲ್ಲೂ ಕೂಡ ನಾನು ಅದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ಸ್ನಲ್ಲೇ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂತು. ಅದರಲ್ಲೂ ಕೂಡ ದುರ್ಗಾ ಅನ್ನೋದು ಬೇರೆದು ಪ್ರಸ್ತಾಪ ಆಗತ್ತೆ ಕೆಲವು ಸ್ಟ್ಯಾನ್ಸಗಳಲ್ಲಿ. ಅದು ಕೂಡ ಅವತ್ತಿನ ದಿನ ಭಾಳ ವಿಚಾರವಂತರು ಇಲ್ಲ, ಇದು ಕೆಲವು ನಮ್ಮ ದೇಶದ ಕೆಲವು ಸಿದ್ಧಾಂತದಲ್ಲಿರೋರು, ಕೆಲವು ಧರ್ಮಗಳಿಗೆ ಹುಟ್ಟಿರೋರು, ಅವರಿಗೆ ಇದು ಸರಿ ಕಾಣದೇ ಇರಬಹುದು ಅನ್ನೋ ಕಾರಣಕ್ಕೆ ಅವ್ರು ಅದನ್ನು ಬಿಟ್ಟು ಜನಗಣಮನ ಇತ್ತಿದ್ದಾರೆ. ದಟ್ ಈಸ್ ಅವಾಗಾಗಿರೋ ಡಿಸಿಷನ್. ಅದನ್ನು ಪ್ರಶ್ನೆ ಮಾಡ್ಬೋದು, ಬಟ್ ನನಗೆ ಇವತ್ತಿನ ದಿನ ಅದನ್ನು ಬದಲಾಯಿಸಬೇಕು ಅಥವಾ ನಮಗೆ ಜನಗಣಮನ ಬಿಟ್ಟು ಒಂದೇ ಮಾತನ್ನು ತಂದು ಅದೇ ರಾಷ್ಟ್ರಗೀತೆ ಆಗಬೇಕು ಅನ್ನೋದು ನನ್ನ ವಾದ ಅಲ್ಲ. ಆದರೆ ಆ ಚರ್ಚೆ ಆಗಬಾರ್ದು ಅಂತಲೂ ನಾನು ಹೇಳ್ತಾ ಇಲ್ಲ. ಇದೇ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪ್ರೆಸಿಡೆಂಟ್ ಆಗಿದ್ದ ರಾಜೇಂದ್ರ ಪ್ರಸಾದ್ ಅವರು 1950ರಲ್ಲೇ ಹೇಳ್ತಾರೆ, ಹಾಗೆ ಉಲ್ಲೇಖ ಕೂಡ ಮಾಡ್ತಾರೆ, ನಮ್ಮ ನ್ಯಾಷನಲ್ ಆ್ಯಂಥಮಿಗೆ ಎಷ್ಟು ಗೌರವವನ್ನು ನಾವು ಸೂಚಿಸ್ತೀವೋ ಅಷ್ಟೇ ಗೌರವ, ಈಕ್ವಲ್ ಆದ ಗೌರವವನ್ನು ನಾವು ನ್ಯಾಷನಲ್ ಸಾಂಗ್ ಆಗಿರುವ ಒಂದೇ ಮಾತರಮಗೂ ಕೂಡ ಸೂಚಿಸಬೇಕು. ಆ್ಯಂಡ್ ಇಟ್ ಇಸ್ ಡಾಕ್ಯುಮೆಂಟೆಡ್. ಈ ಹೇಳಿಕೆ ಡಾಕ್ಯುಮೆಂಟೆಡ್, ಅವರ ಪರ್ಸನಲ್ ಒಪಿನಿಯನ್ ಅಲ್ಲ.